ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ಟಿಇಟಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು 2025 ಡಿಸೆಂಬರ್ 7ನೇ ತಾರೀಕಿನಂದು ಪೇಪರ್ 1 ಮತ್ತು ಪೇಪರ್ 2 ಪರೀಕ್ಷೆಗಳೇನು ಕಂಪ್ಲೀಟ್ ಆಗಿದಾವಲ್ಲ ಸುಮಾರು 3.35 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆನ ಬರೆದಿದ್ದೀರಾ ಅಂತ ಹೇಳ್ಬೋದು. ಈ ಒಂದು ಪರೀಕ್ಷೆನ ಬರೆದಿರ್ತಕ್ಕಂಥ ಒಂದು ಶಿಕ್ಷಕ ಆಕಾಂಕ್ಷಿಗಳೇನಿದಿರಲ್ಲ, ಸೊ ಇವಾಗ ಒಂದು ಪ್ರಶ್ನೆಗಳು ಕೆಲವರಲ್ಲಿ ಬರ್ತಿರೋದೇನಂದ್ರೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ನ ಹತ್ತರಲ್ಲಿ ಬರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ಕೀ ಆನ್ಸರ್ ಪ್ರಕಟ ಮಾಡಿದ್ರಲ್ಲ, ಆ ಎಲ್ಲ ಅಭ್ಯರ್ಥಿಗಳ ಪ್ರಶ್ನೆ ಅಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಹೆಚ್ಚಿಗೆ ಪ್ರಶ್ನೆ ಏನಂದ್ರೆ ನಮ್ದು ಕ್ಲಿಯರ್ ಆಗುತ್ತಾ ಇಲ್ವಾ, ಇಷ್ಟಿಷ್ಟು ಮಾರ್ಕ್ಸ್ಗಳು ನಮ್ದು ಬರ್ತಿದೆ, ಸೊ ಕೀ ಆನ್ಸರ್ ಅಂತಕ್ಕಂಥದ್ದು ಅದೇ ಫೈನಲ್ ಆಗ್ಬಿಡುತ್ತಾ ಅಥವಾ ಒಂದು ಫೈನಲ್ ಕೀ ಆನ್ಸರ್ ಅಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತಾ, ಏನೇನು ಬದಲಾವಣೆ ಆಗುತ್ತಾ ಇಲ್ವಾ, ಸೊ ಅಭ್ಯರ್ಥಿಗಳಿಗೆ ನೀವು ಮಾಡಬೇಕಿರೋದು ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ ಅಂತ ಹೇಳ್ಬೋದಾಗಿರುತ್ತೆ. ಒಂದು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಆಗ್ತಿರುತ್ತೆ. ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಇದೀಗ ಒಂದೊಂದಾಗಿ ನಾನು ವಿವರಣೆ ಕೊಡುವಂತಂದ್ರೆ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು, ಅಂದ್ರೆ ಅಧಿಸೂಚನೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. 2A ಅಭ್ಯರ್ಥಿಗಳಿಗಿರ್ಬೋದು, 2B ಅಭ್ಯರ್ಥಿಗಳಿಗೆ, 3A ಅಭ್ಯರ್ಥಿಗಳಿಗೆ, 3B ಅಭ್ಯರ್ಥಿಗಳಿಗೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 60% ಅಂಕನ ಬರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇತರ ಅಭ್ಯರ್ಥಿಗಳಿಗೆ ಅಂದ್ರೆ ಎಸ್ಸಿ ಮತ್ತು ಎಸ್ಟಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳು ಹಾಗೂ ವಿಶೇಷ ಅಥವಾ ದಿವ್ಯಾಂಗ ಅಂದ್ರೆ ಅಭ್ಯರ್ಥಿಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುತ್ತಲ್ಲ ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. 55% ಅಂಕನ ಅವ್ರು ತೆಗಿಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಮಾರ್ಕ್ಸ್ ವೈಸ್ ತಗೊಂಡೋದ್ರೆ ಇಲಾಖೆಯವರು ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ, ರೀಸನ್ ಏನಂತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ವಿ. ಅದಕ್ಕೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಏನಾಯಿತು ಅಂತಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಬೇಕಾದ್ರೆ ಆಮೇಲೆ ವಿಡಿಯೋ ನೋಡ್ಕೊಳ್ಳಿ. ಸೊ ಅಲ್ಲಿ ಏನು ತಿಳಿಸಿದ್ವಿ ಅಂತಂದ್ರೆ ಅಭ್ಯರ್ಥಿಗಳಿಗೆ ಇಲಾಖೆಯವರು ಕೊಟ್ಟರೋ ಮಾಹಿತಿ ಪ್ರಕಾರದಲ್ಲಿ ಸ್ಪೆಸಿಫಿಕ್ ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಕಾರಣ ಏನಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕ್ವಶನ್ ಅನ್ನ ಡಿಲೀಟ್ ಮಾಡ್ತಾರೆ ಇಲಾಖೆ ಕಡೆಯಿಂದ, ಕ್ವಶನ್ ಏನಾದ್ರು ತಪ್ಪಾಗಿತ್ತು ಹಾಗೆ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕೂಡ ಈಗ ಅವಕಾಶನ ಕೂಡ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳ 9ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕು 2025 ತನಕ ಒಂದು ಇಲಾಖೆ ಕಡೆಯಿಂದ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಅಭ್ಯರ್ಥಿಗಳೇ. ಸೊ ಅದರ ಕೂಡ ಮಾಹಿತಿನ ನಾವು ಕೊಟ್ಟಿದ್ವಿ. ಕೀ ಉತ್ತರಗಳನ್ನು ಪ್ರಕಟ ಮಾಡಿದಾರಲ್ಲ ಆ ಒಂದು ಕೀ ಉತ್ತರಗಳಲ್ಲಿ ಮಿಸ್ಟೇಕ್ಸ್ಗಳಾಗಿದ್ರೆ ಅಥವಾ ಪ್ರಶ್ನೆ ಪತ್ರಿಕೆಯ ಮುದ್ರಣದಲ್ಲಿ ಏನಾದರೂ ತಪ್ಪುಗಳಾಗಿದ್ದಂಥ ಸಂದರ್ಭದಲ್ಲಿ ಅಥವಾ ಕೊಟ್ಟಿರುವಂತಹ ಆಯ್ಕೆಗಳೇನಾದರೂ ತಪ್ಪುಗಳಾಗಿರುವಂತಹ ಸಂದರ್ಭದಲ್ಲಿ ಇಲಾಖೆಗೆ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಇತರ ಯಾರೇ ಸಾರ್ವಜನಿಕರಾಗಿದ್ರು ಕೂಡ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಅಂದ್ರೆ ಅಬ್ಜೆಕ್ಷನ್ ಅಂದ್ರೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಇಲಾಖೆ ವೆಬ್ಸೈಟ್ನಲ್ಲಿ ಅವಕಾಶನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸೂಕ್ತ ದಾಖಲೆಗಳು ಕೂಡ ಇರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾವ ದಾಖಲೆಗಳ ಅನ್ವಯ ಆಗುತ್ತೆ, ಯಾವುದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟ ನಂತರದಲ್ಲಿ ಅಬ್ಜೆಕ್ಷನ್ಗಳೆಲ್ಲ ಬಂದ ನಂತರದಲ್ಲಿ ಒಂದು ವಿಷಯ ತಜ್ಞರು ಇರುತ್ತಲ್ಲ ಅಥವಾ ತಜ್ಞರ ಕಡೆಯಿಂದ ಅವರು ಏನು ಚೆಕಿಂಗ್ ನ ಮಾಡಿಸ್ತಾರೆ ಅಂತಂದ್ರೆ ಅದು ಪರಿಶೀಲನೆ ಎಲ್ಲ ಮಾಡಿಸ್ತಾರೆ. ಆ ನಂತರ ತಜ್ಞರಿಂದ ಬರ್ತಕ್ಕಂಥ ಅಂತಿಮವಾಗಿ ನಿರ್ಧಾರ ಇರುತ್ತಲ್ಲ ಆ ಪ್ರಕಾರದಲ್ಲಿ ಕ್ವಶನ್ ಡಿಲೀಟ್ ಮಾಡಬೇಕಾ ಬೇಡವಾ ಅಥವಾ ನಂತರದಲ್ಲಿ ಅಂತಿಮವಾಗಿ ಬರ್ತಕ್ಕಂಥ ಕೀ ಉತ್ತರಗಳು ಇರ್ತಾವಲ್ಲ, ಸೊ ಅದರ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಎಲ್ಲ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಇಲಾಖೆ ಕಡೆಯಿಂದ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಅಭ್ಯರ್ಥಿಗಳಿಗೆ ಕ್ವಶನ್ಗಳು ಡಿಲೀಟ್ ಆಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಅವರು ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿಲ್ಲ, ಸೊ ಪರ್ಸೆಂಟೇಜ್ ಅಂತ ತಿಳಿಸಿದ್ದಾರೆ. ಸೊ ಈಗ 60% ಅಂದ್ರೆ ಅಭ್ಯರ್ಥಿಗಳಿಗೆ 150 ಮಾರ್ಕ್ಸ್ಗೆ 150ನೇ ಅವರು ಕೌಂಟ್ ಮಾಡಿದ್ರೆ ಇವ್ಯಾಲ್ಯೂಯೇಷನ್ಗೆ 90 ಮಾರ್ಕ್ಸ್ ಬರಬೇಕಿರುತ್ತೆ. ಯಾವ ಅಭ್ಯರ್ಥಿಗಳಿಗೆ ನಿಮ್ಗೆ ಅರ್ಥ ಆಗಿದೆ, ಸಾಮಾನ್ಯ ವರ್ಗ 2A ಅಭ್ಯರ್ಥಿಗಳು, 2B ಅಭ್ಯರ್ಥಿಗಳು, 3A ಅಭ್ಯರ್ಥಿಗಳು, 3B ಅಭ್ಯರ್ಥಿಗಳಿಗೆ ಇಂತಿಷ್ಟು ಮಾರ್ಕ್ಸ್ ಬರಬೇಕು. ಈ ತರ ಒಂದು ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ, ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ, ಫಿಸಿಕಲ್ ಹ್ಯಾಂಡ್ ಅಭ್ಯರ್ಥಿಗಳು ಏನಿದಾರಲ್ಲ ಇವ್ರುಗಳಿಗೆ ಎಷ್ಟು ಬರಬೇಕು ಅಂತಂದ್ರೆ ಸೊ ಕಾಮನ್ ಇನ್ನೊಂದು ಎಸ್ ಅಲ್ಲಿ ಇವಾಗ ಎಸ್ಸಿ ಅಂತಕ್ಕಂಥದ್ದಲ್ಲಿ ಎಸ್ಸಿ ಎ ಬಿ ಸಿ ಅಂತ ಮಾಡಿದ್ರೆ ಸೇಮ್ ಅದೆಲ್ಲ ಅನ್ವಯ ಆಗುತ್ತದೆ ಅಭ್ಯರ್ಥಿಗಳಿಗೆ. ಸೊ ಈ ತರ ನಾನು ತಗೊಂಡಾಗ ಈಗ ಅವ್ರಿಗೆ 55% ಅಂದ್ರೆ 150 ಮಾರ್ಕ್ಸ್ ಕೌಂಟ್ ಮಾಡಿದಾಗ ಆ ಅಭ್ಯರ್ಥಿಗಳಿಗೆ 82, 83 ಒಂದು ಡೌಟ್ಸ್ ಬರ್ತಾ ಇರುವಂತದ್ದಾಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಕ್ಲಾರಿಟಿ ಇಲ್ಲ, ಎಷ್ಟು ಮಾರ್ಕ್ಸ್ ಬರಬೇಕಾಗಿದ್ರಿ ಅಂತ ಒಂದು ಪ್ರಶ್ನೆ ಇರೋದಾಗಿರುತ್ತೆ. ಸೊ ಈ ಅಭ್ಯರ್ಥಿಗಳು ಇನ್ನೊಂದು ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ನಮ್ದು 81 ಮಾರ್ಕ್ಸ್ 82ಕ್ಕೆ ನಿಂತ್ಕೋತಿದೆ, 83ಕ್ಕೆ ನಿಂತ್ಕೋತಿದೆ, 88, 89, 90ಕ್ಕೆ ನಿಂತ್ಕೋತಿದೆ ಅಂದ್ರೆ 90ಕ್ಕೆ ನಿಂತ್ರೆ ಸಮಸ್ಯೆ ಇರೋದಿಲ್ಲ ಅಭ್ಯರ್ಥಿಗಳಿಗೆ. ಬಟ್ ಇಷ್ಟಕ್ಕೆ ನಿಂತ್ಕೊಂತ ಇದೆ ಎಕ್ಸಾಕ್ಟ್ ಅಷ್ಟೇ ನಿಂತಾಗ ನಮ್ಮನ್ನ ಪಾಸ್ ಕೊಡ್ತಾರಾ ಅಂತೆಲ್ಲ ಪ್ರಶ್ನೆ ಇದಾವೆ. ಇದ್ರ ಬಗ್ಗೆ ಹೇಳುವಂತಂದ್ರೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ 60% ಅಂಕ ಅಂದ್ರೆ ಅಭ್ಯರ್ಥಿಗಳಿಗೆ ಈ ತರ ಒಂದು ಅಭ್ಯರ್ಥಿಗಳೇನು ಬಂದಿರಲ್ಲ ಅವ್ರು ಹೇಳಿದೆ ಅವಾಗಿಂದ ಕೂಡ. ಸೊ 60% ಅಂತಂದ್ರೆ 90 ಮಾರ್ಕ್ಸ್ ನಿಮ್ದು ಬಂದ್ರು ಕೂಡ 90 ಮೇಲ್ಗಡೆ ಎಷ್ಟೇ ಬಂದ್ರು ಕೂಡ ಸಮಸ್ಯೆ ಇರೋದಿಲ್ಲ. ನಿಮಗೆ 90 ಬಂದ್ರು ಕೂಡ ನಿಮಗೆ ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ತರ ಅಭ್ಯರ್ಥಿಗಳು ಇದಾರಪ್ಪ. ಯಾರು ಈ ತರ ಅಭ್ಯರ್ಥಿಗಳು ಅಂದ್ರೆ ಒಂದು 55% ಇದೆಯಲ್ಲ ಅವ್ರಿಗೆ 55% ಅಂತ ತಗೊಂಡ್ರೆ 82 ಬರುತ್ತೆ. ಸೊ 82 ಅಥವಾ 83 ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ಹೇಳುವಂತಂದ್ರೆ 83 ತಗೊಂಡ್ರೆ ಸಮಸ್ಯೆ ಇರೋದಿಲ್ಲ, ಆರಾಮಾಗಿ ನಿಮಗೆ ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ 82 ಬಂತಪ್ಪ, ಇವಾಗ ಏನು ಕೊಡ್ತಾರೆ ಇಲ್ವಾ ನಮಗೆ ಕ್ಲಿಯರ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಕಳೆದ ವರ್ಷಗಳಲ್ಲಿ ಕೆಲ ಅಭ್ಯರ್ಥಿಗಳು ಕೂಡ ತಿಳಿಸ್ತಿರೋ ಮಾಹಿತಿ ಆಧಾರದ ಮೇಲೆ 82 ತಗೊಂಡಂತ ಅಭ್ಯರ್ಥಿಗಳು ಕೂಡ ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳನ್ನ ಅಭ್ಯರ್ಥಿಗಳು ಕೊಡ್ತಿದ್ದಾರೆ. ಸೊ ಆ ತರ ಆದ್ರೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕೂಡ ಅಂದ್ರೆ ಕ್ಲಿಯರ್ ಆಗ್ತದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ತರ ಆಗಿದೆ ಅನ್ನೋ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕ್ಲಿಯರ್ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ, ಸಮಸ್ಯೆ ಇರೋದಿಲ್ಲ. ಅಂದ್ರೆ ಅಭ್ಯರ್ಥಿಗಳಿಗೆ 82 ಬಂದರೂ ಕೂಡ ಕ್ಲಿಯರ್ ಆಗಬಹುದು, ಅಂದ್ರೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಕೆಲ ಅಭ್ಯರ್ಥಿಗಳು ಹೇಳ್ತಿರೋದ್ರಿಂದ ಕೊಡ್ತಾರೆ ಅಂತಕ್ಕಂಥದ್ದು. ಬಟ್ ಆದ್ರೆ ಅಫಿಷಿಯಲ್ ಆಗಿ ಪರ್ಸೆಂಟೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 82 ಪಾಯಿಂಟ್ ಸಮಥಿಂಗ್ ಆತ ಅಂದ್ರೆ 82 ಮಾರ್ಕ್ಸ್ ಏನಾದ್ರು ಬಂದಂತ ಸಂದರ್ಭದಲ್ಲಿ ಅವ್ರದ್ದು 54 ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ನಿಂತಿರುತ್ತೆ, 55 ಅಂತ ಕನ್ಸಿಡರ್ ಆಗೋದಿಲ್ಲ. ಬಟ್ ಆದ್ರೆ ಏನ್ ಮಾಡ್ತಾರೆ ಕಾದ್ ನೋಡ್ಬೇಕಿರುತ್ತೆ ಅದನ್ನ ಅಭ್ಯರ್ಥಿಗಳಿಗೆ. ಸದ್ಯಕ್ಕೆ ಇದೊಂದಿದೆ. ಬಟ್ ಇನ್ನ ಕೆಲ ಅಭ್ಯರ್ಥಿಗಳು ಕೇಳ್ತೀರಾ 81, 82, 83 ಇಷ್ಟರಲ್ಲೇ ಮಾರ್ಕ್ಸ್ ಅಥವಾ 89, 88 ಈ ತರ ಮಾರ್ಕ್ಸ್ ಗಳು ನಿಂತ್ಕೋತಿದೆ, ನಮ್ದು ಫೈನಲ್ ಕೀ ಆನ್ಸರ್ ಏನಿದೆಯಲ್ಲ ಅಂದ್ರೆ ಅದು ಸಂಪೂರ್ಣವಾಗಿ ಚೇಂಜ್ ಮಾಡ್ತಾರೆ
ಮಾಡ್ತಾರೆ, ಅರ್ಧಂಬರ್ಧ ಚೇಂಜ್ ಮಾಡ್ತಾರೆ ಅಥವಾ ಚೇಂಜ್ ಆಗುತ್ತೆ ಇಲ್ವಾ ಏನು ಅಂತ ಎಲ್ಲ ಕೇಳ್ತಿರಲ್ಲ, ಬದಲಾವಣೆ ಆಗುತ್ತೆ ಅಂತ. ಇದ್ರ ಬಗ್ಗೆ ಹೇಳುವಂಥದ್ದಾದ್ರೆ ಕೀ ಆನ್ಸರ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಅಭ್ಯರ್ಥಿಗಳು ಒಂದು ತಾತ್ಕಾಲಿಕನೇ ಆಗಿರ್ತೀವಿ ಬಟ್ಟಿರುವಂಥದ್ದು. ಯಾಕಂದ್ರೆ ಅದು ಫೈನಲ್ ಅಂತಲ್ಲ. ಯಾಕಂದ್ರೆ ಆಕ್ಷೇಪಣೆಗಳೆಲ್ಲ ಸಲ್ಲಿಸಬಹುದಾಗಿರುತ್ತೆ. ಬಟ್ ನೀವೇನ್ ಮಾಡಬೇಕು ಅಂತ ಏನು ಮಾಹಿತಿನ ಕೊಟ್ಟನಲ್ಲ, ನೀವು ಕೂಡ ಅಭ್ಯರ್ಥಿಗಳೇ, ನೀವು ಕೂಡ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಕೂತ್ಕೊಳ್ದೆ ನೀವು ಕೂಡ ಒಂದು ಪ್ರಶ್ನೆಗಳಿಗೆ ಸರಿ ಉತ್ತರ ಯಾವುದು ಇಲಾಖೆಯವರು ಕೊಟ್ಟಿರೋದು ಸರಿನಾಗಿದೆಯಾ ತಪ್ಪಾಗಿದೆಯಾ ಅಥವಾ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೂಲದ ಮಾಹಿತಿಗಳನ್ನಾಗಿರ್ಬೋದು, ನಿಮ್ಮೊಂದು ಶಿಕ್ಷಕರ ಬಳಿ ಆಗಿರ್ಬೋದು, ನೀವು ಕೂಡ ವಿವಿಧ ಒಂದು ರೆಫರೆನ್ಸ್ಗಳನ್ನ ಚೆಕ್ ಮಾಡೋದ್ರ ಮುಖಾಂತರದಲ್ಲೂ ಕೂಡ ಒಂದು ಆನ್ಸರ್ ಏನ್ ಬರುತ್ತೆ ಅಂದ್ಬಿಟ್ಟು ಚೆಕ್ ಮಾಡಿ. ಯಾಕಂದ್ರೆ ಅಭ್ಯರ್ಥಿಗಳಿಗೆ ನಾವು ಮಾಡಲ್ಲ ಬಿಡು ಯಾರು ಹಾಕ್ತಾರೆ ಅಬ್ಜೆಕ್ಷನ್ ಹಾಗೆ ಅಂತ ನೀವು ಕೂತ್ಕೊಂಡು ಅಬ್ಜೆಕ್ಷನ್ ಹಾಕಿದ್ರೆ ಮಾತ್ರ ಅಲ್ಲಿ ಇವಾಗ ಸಾಕಷ್ಟು ಜನ ಮಾತುಗಳನ್ನ ಆಡಬಹುದು, ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಏನೋ ಹೇಳ್ಬೋದು, ಈ ಆನ್ಸರ್ ಸರಿ ಹಾಗೆ ಆನ್ಸರ್ ಸರಿ ಏನೋ ಹೇಳ್ಬೋದು. ಬಟ್ ಆದ್ರೆ ಅಬ್ಜೆಕ್ಷನ್ ಹೋದ್ರೆ ಮಾತ್ರ ಇಲಾಖೆ ಕಡೆಯಿಂದ ಪರಿಗಣಿಸ್ತಾರೆ ಅದನ್ನ. ಓಕೆನಾ, ಅಬ್ಜೆಕ್ಷನ್ ಬರ್ದೇನೆ ಜಸ್ಟ್ ನೀವು ಅಲ್ಲಿ ಸುಮ್ಮನೆ ಅನ್ಕೊಂಡ್ಬಿಟ್ರೆ, ಇವಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ ಸುಮ್ಮನೆ. ಇವಾಗ ಏನೋ ಒಂದು ಶೋ ಟಿವಿ ಕಾರ್ಯಕ್ರಮ ನೋಡ್ತೀರಾ ಅನ್ಕೊಳ್ಳಿ, ಯಾವ್ದೋ ವ್ಯಕ್ತಿ ಗೆಲ್ಬೇಕು ಅಂತ ನೀವು ಅನ್ಕೋತೀರಾ, ಮನ್ಸಲ್ಲಿ ಅನ್ಕೊಂಡು 4 ಜನದ ಹತ್ರ ಹೇಳ್ಕೊಂಡಿದ್ರೆ ಆಗೋದಿಲ್ಲ ಅದನ್ನ. ನೀವು ಆ ವ್ಯಕ್ತಿ ಗೆಲ್ಲಬೇಕು ಅಂದ್ರೆ ಅದು ಕೋರ್ಟ್ ಗೀಟ್ ಏನಾರ ಮಾಡಿದ್ರೆ ಅದು ಮ್ಯಾಟರ್ ಆಗುತ್ತೆ. ಸೊ ಹೋಗುವಂಥದ್ದಾಗಿರುತ್ತೆ. ಸೊ ಎಕ್ಸಾಂಪಲ್ ಹೇಳಿರುವಂಥದ್ದು. ಸೊ ಆ ಕಾರಣಕ್ಕೆ ನೀವು ಯಾರೋ ಮಾತಾಡ್ಕೊಂಡು ಇದು ಸರಿ ಅಂತಾರಲ್ಲ, ಈಗ ಬರುತ್ತೆ ಏನೇ ಹೇಳಿದ್ರು ಕೂಡ ಇಲಾಖೆಗೆ ಅಬ್ಜೆಕ್ಷನ್ ಹೋದ್ರೆ ಮಾತ್ರ ಅವರು ಪರಿಶೀಲನೆನ ಮಾಡ್ತಾರೆ. ಪರಿಶೀಲನೆ ಮಾಡಿದ ಓಕೆನಾ ಏನು ಅಂತೆಲ್ಲ ಥಿಂಕ್ ಹಂಗೆ ಆಗುತ್ತೆ. ಅದಾಗ್ದೇನೆ ಸುಮ್ಮನೆ ಅಬ್ಜೆಕ್ಷನ್ ಅಲ್ಲಿ ಚೇಂಜ್ ಆಗುತ್ತೆ ಹಾಗೆ ಹೇಳಕ್ಕಾಗಲ್ಲ. ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಒಂದು ಕ್ಯಾನ್ಸರ್ ಏನಿರುತ್ತಲ್ಲ ಇವಾಗ ತಾತ್ಕಾಲಿಕನೇ ಆಗಿರುತ್ತೆ, ನಂತರದಲ್ಲಿ ಬರುವಂಥದ್ದು ಅಂತಿಮ ಆಗಿರುತ್ತೆ. ಅದರ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಅಲ್ಲಿ ಆಗಿರೋದಾಗಿರುತ್ತೆ. ಆ ಕಾರಣಕ್ಕೆ ಮತ್ತೆ ಇನ್ನೊಂದು ಅಂತಿಮ ಕ್ಯಾನ್ಸರ್ ಅಲ್ಲಿ ಅಷ್ಟಾಗಿ ಡಿಫ್ರೆನ್ಸ್ ಏನು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಪರ್ಫೆಕ್ಟ್ ಆಗಿ ಆಲ್ಮೋಸ್ಟ್ 99% ಕರೆಕ್ಟಾಗಿ ಎಲ್ಲಾನು ಕೊಟ್ಟಿರ್ತಾರೆ ಕೀ ಆನ್ಸರ್. ಅಂದ್ರೆ ಇವಾಗ ಏನು ಪ್ರಕಟ ಮಾಡಿದ ತಾತ್ಕಾಲಿಕಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದಾಗಿರುತ್ತೆ. ಇವಾಗ ಏನು ಮಾರ್ಕ್ಸ್ಗಳು ಬಂದಿದೆ 81, 82, 83. ಸೊ ಮತ್ತೆ ಇವಾಗ 88, 89 ಈ ಅಭ್ಯರ್ಥಿಗಳು ಏನಿದೆಲ್ಲ, ಸೊ ನಿಮ್ಮ ಮಾರ್ಕ್ಸ್ಗಳು 2-3 ಮಾರ್ಕ್ಸ್ ಹಿಂದೆ ಮುಂದೆ ಜಾಸ್ತಿನೂ ಆಗ್ಬೋದಾಗಿರುತ್ತೆ, ಕಡಿಮೆ ಕೂಡ ಆಗುವ ಸಾಧ್ಯತೆಗಳಿರುತ್ತೆ ಕೆಲವೊಂದು ಅಭ್ಯರ್ಥಿಗಳಿಗೆ. ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೀ ಆನ್ಸರ್ ಅಂತಕ್ಕಂಥದ್ದು ಅಂತಿಮ ಏನು ಬರುತ್ತಲ್ಲ ಅದು ಬಂದಾಗಲೇ ಗೊತ್ತಾಗಿರುತ್ತೆ. ಅಂತಿಮ ಕೀ ಆನ್ಸರ್ ಅಂತಕ್ಕಂಥದ್ದು ಕೆಲವೊಂದು ಪ್ರಮಾಣದಲ್ಲಿ ಚೇಂಜಸ್ ಆಗುತ್ತೆ. ಒಂದು 2-3 ಮಾರ್ಕ್ಸ್ ರೇರ್ ಕೇಸಸ್ ಅಂದ್ರೆ ಒಂದು 4-5 ಮಾರ್ಕ್ಸ್ ರೇಂಜ್ಗೆ ಹೋಗ್ಬೋದು ಅಷ್ಟೇ. ತುಂಬಾ ಡಿಫ್ರೆನ್ಸ್ ಅಂತ ಬರೋದು ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. 10 ಮಾರ್ಕ್ಸ್ ರೇಂಜ್ಗೆ ಡಿಫ್ರೆನ್ಸಸ್ ಬರಲ್ಲ. ಯಾಕಂದ್ರೆ ಫಸ್ಟ್ ಕೀ ಆನ್ಸರ್ ಕೊಡಬೇಕಾದ್ರೆ ಕೂಡ ಅವರು ಎಚ್ಚರಿಕೆಯಿಂದನೇ ಕೀ ಆನ್ಸರ್ನ ಕೊಟ್ಟಿರ್ತಾರೆ. ಬಟ್ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಕ್ಷೇಪಣೆಗಳು ಬರುವಂಥ ಸಂದರ್ಭದಲ್ಲಿ ಅದನ್ನ ಕೂಡ ರೀಚೆಕ್ ಮಾಡಿದಾಗ ಕೆಲವೊಂದು ಚೇಂಜಸ್ಗಳು ಆಗ್ತದೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸಂಪೂರ್ಣ ಬದಲಾವಣೆ ಅಂತೂ ಆಗೋದಿಲ್ಲ, ಅಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಕೀ ಆನ್ಸರ್ ಅಂತಕ್ಕಂಥ ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದಲ್ಲಿ. ಸೊ ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡು ಎಲ್ಲ ಒಂದು ಪ್ರಕ್ರಿಯೆಗಳು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೆ ಮುಂದಿನ ದಿನದಲ್ಲಿ ಮಾಹಿತಿ ಬರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮರಿದಿ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.